ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಅಲ್ಲೋಡಿ, ಅಣ್ಣ ಗಾಳಿಪಟ ಮಾಡ್ಕೊಂಡು ಬಂದಿದ್ದಾನೆ. ಬನ್ನಿ ಬನ್ನಿ, ಎಲ್ಲ ಗಾಳಿಪಟ ಹಾರಿಸೋಣ. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ನೀಲಿಯ ಬಾನಲ್ಲಿ ತೇಲುವ ಸುಂದರ ಬಾಲಂಗೋಚಿಯ ನನ್ನ ಪಟ, ಬಿದಿರಿನ ಕಡ್ಡಿಯ ಗಾಳಿಪಟ, ಬೆದರದ ಬೆಚ್ಚದ ಗಾಳಿಪಟ, ದಾರವ ಜಗ್ಗಿ ದೂರದಿ ಬಗ್ಗಿ ತಾರೆಯ ನಗಿಸುವ ನನ್ನ ಪಟ. ಅಯ್ಯೋ, ಮಳೆ ಶುರುವಾಗೋಯ್ತು. ಮಳೆ ಬಂತು, ಮಳೆ ಕೊಡೆ ಹಿಡಿದು ನಡೆ, ಕಾಲು ಜಾರಿ ಬಿದ್ದೆ ಮೊಟ್ಟಳ ಕೊಳೆ. ಅಯ್ಯೋ, ಮಳೆ ನೆನಿಬೇಡಿ, ಬನ್ನಿ ಒಳಗ್ ಹೋಗೋಣ. ಒಂದೇ ಸಲ ಎಷ್ಟೊಂದು ಜೋರಕ್ಕೆ ಮಳೆ ಬರಕ್ ಶುರು ಆಗೋಯ್ತು. ಆದರೆ ಚಿರಪುಂಜಿ ಅಷ್ಟಲ್ಲ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಮೇಘಾಲಯದ ಚಿರಾಪುಂಜಿಯಲ್ಲಿ, ಅತಿ ಕಡಿಮೆ ಬೀಳೋದು ರಾಜಸ್ಥಾನದ ಜೈಸಲ್ಮೇರ್ದಲ್ಲಿ. ಓ, ನಾನೇನು ನಮ್ಮೂರಲ್ಲೇ ಜಾಸ್ತಿ ಅನ್ಕೊಂಡಿದ್ದೆ. ಈ ಮಳೆಯಲ್ಲಿ ಜಿಲೇಬಿ ತಿನ್ಬೇಕು ಅಂತ ಇದೆ. ಚಪಾತಿ ಚಪ್ ಚಪ್, ಜಿಲೇಬಿ ಜುಯಿ ಜುಯಿ, ಹೋಳಿಗೆ ದೋಸೆ ಚುಯಿ ಚುಯಿ, ಉಪ್ಪಿನಕಾಯಿ ಅಂದಾಗೆ ನಾನು ಇವತ್ತೆಲ್ಲೋ ಓದಿದ್ದೆ, ಜಿಲೇಬಿ ಬರೀ ನಮ್ಮ ದೇಶದಲ್ಲೊಂದೇ ಅಲ್ಲ, ಇರಾನ್, ಅರಬ್ ಮುಂತಾದ ದೇಶಗಳಲ್ಲೂ ಮಾಡ್ತಾರಂತೆ. ನನಗ್ ಗೊತ್ತೇ ಇರಲಿಲ್ಲ. ಈಗ ನೀವು ತಿಂಡಿ ಎಲ್ಲ ಹೇಳ್ತಿದ್ದಂಗೆ ನನಗೂ ಏನಾದ್ರೂ ತಿನ್ನೋಣ ಅನ್ನಿಸ್ತಾ ಇದೆ. ಅಮ್ಮ ಏನಾದ್ರೂ ಮಾಡಿದಾರಾ ಅಂತ ನೋಡ್ಕೊಂಡ್ ಬರ್ತೀನಿ. ತಿಂಡಿ ಅಂದಾಗ ನೆನ್ಪಾಯ್ತು, ಮೊನ್ನೆ ಹೋಟೆಲಲ್ಲಿ ತಿಂದಿದ್ದು ಅಲ್ಲ ರೊಟ್ಟಿ, ಚೆನ್ನಾಗಿತ್ತಲ್ವಾ? ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನಂಗೊಂದು ರೊಟ್ಟಿ ತಟ್ಟಪ್ಪ, ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು 9 ಕಾಸಿಗೆ ಕಟ್ಟಪ್ಪ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನಂಗೊಂದು ರೊಟ್ಟಿ ತಟ್ಟಪ್ಪ, ಪುಟಾಣಿ ರೊಟ್ಟಿ ಕೆಂಪಗೆ ಸುಟ್ಟು 9 ಕಾಸಿಗೆ ಕಟ್ಟಪ್ಪ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನಂಗೊಂದು ರೊಟ್ಟಿ ತಟ್ಟಪ್ಪ. ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ. ಹಿತ್ತಿಲಲ್ಲೇ ಆಗಿತ್ತಲ್ಲ ತರಕಾರಿ, ಅದನ್ನೆಲ್ಲ ಹಾಕಿ ಏನೋ ಮಾಡ್ತಿದಾರಪ್ಪ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ 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 ಬೆಲ್ಲ ಡಬ್ಬದಲ್ಲಿದೆ, ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗುಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ, ಅಡುಗೆ ಮನೆಯಲ್ಲಿ ಪಾತ್ರೆ ಉರುಳಿದೆ, ಕಳ್ಳ ಬೆಕ್ಕು ಹಾಲು ಕುಡಿದು ಓಡಿದೆ. ನಮ್ಮನೆ ಜಿಮ್ಮಿಗೂ ಹಸುವಾಯ್ತು ಅನ್ಸುತ್ತೆ. ನಾಯಿ ಮರಿ ತಿಂಡಿ ಬೇಕೇ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೆ ಏನು ಮಾಡುವೆ? ಬೌ ಬೌ ಎಂದು ಕೂಗಿ ಕರೆಯುವೆ. ಎಷ್ಟೊಂದು ಪದ್ಯ ಆಯ್ತು, ಯಾವ್ದಾದ್ರೂ ಕಥೆನೂ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಾನೊಂದು ಕತೆ ಹೇಳ್ತೀನೀಗ. ಒಂದ್ ಕಾಡಲ್ಲಿ ಒಂದ್ ದೊಡ್ಡ ಕರಡಿ, ಅದ್ರ ಹೆಸರು ಕಾಳ, ಮತ್ತು ತೆರಲೆ ಕೋತಿ ಮರಿ, ಅದ್ರ ಹೆಸರು ಖ್ಯಾತಿ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅವರಿಬ್ರು ಸೇರ್ಕೊಂಡು ತುಂಬಾ ಖುಷಿಯಾಗಿ ಆಟ ಆಡ್ತಾ ಇದ್ರು. ಆದ್ರೆ ತೆರಲೆ ಕೋತಿ ಮರಿ ಖ್ಯಾತಿ ಇದೆಯಲ್ಲ, ಅದು ಬೇರೆಯವ್ರು ನೋಡ್ಕೊಂಡು ಸೇವ್ ಮಾಡೋಕೆ ಟ್ರೈ ಮಾಡ್ತಿತ್ತು. ಅವ್ರ ತರ ಆಗ್ಬೇಕು ಅಂತ ಆಸೆ ಪಡ್ತಿತ್ತು. ಹಾಗೇನೆ
ಕರಡಿ ಕಾಳ ಮಾಡೋದು ಖ್ಯಾತಿ ತಾನು ಮಾಡ್ಬೇಕಂತ ಪ್ರಯತ್ನ ಪಡ್ತಿತ್ತು. ನಾನು ಕಾಳಂತರ ಆಗ್ಬೇಕು ಅಂತ ಆಸೆ ಪಡ್ತಿತ್ತು. ಹೀಗಿರುವಾಗ ಒಂದಿನ ಅವರಿಬ್ರು ವಾಕಿಂಗ್ ಹೋಗ್ತಾರೆ. ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ನೋಡಿತೇನದು ಹಾ ಹೌದು, ಅವರಿಗೆ ಜೇನು ಅಂದ್ರೆ ಹನಿ ಸಿಕ್ತು. ಕಾಳಂಗೆ ತುಂಬಾ ಖುಷಿ ಆಯ್ತು. ಕರಡಿಗೆಲ್ಲ ಜೇನುತುಪ್ಪ ಅಂದ್ರೆ ಇಷ್ಟ ಅಲ್ವಾ. ಆಮೇಲೆ ವಾವ್ ಯಮಿ ಅಂತ ತಿನ್ನೋಕೆ ಗಬಗಬ ಅಂತ ತಿನ್ನೋಕ್ ಶುರು ಮಾಡ್ತು. ಯಾತಿಗೂ ಆಸೆ ಆಯ್ತು. ಅದಕ್ಕೆ ಕರಡಿ ಹತ್ರ, ಕಾಳ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ತಾನೆ, ನಂಗೂ ಸ್ವಲ್ಪ ಕೊಡೋ, ಸ್ವಲ್ಪ ಜೇನು ಅಂತು. ಯಾತಿ ಸ್ವಲ್ಪ ಜೇನುತುಪ್ಪ ತಿಂದು ಕೋತಿಮರಿ ತಿಂದಿದ್ದೆ ತಡ ಖುಷಿ ಆಯ್ತು. ಏನಕ್ಕೆಂದ್ರೆ ಟೇಸ್ಟಿ ಇತ್ತು. ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಆಸೆ ಪಡ್ತು. ಆಮೇಲೆ ಕರಡಿ ಕಾಳ ಹೇಳ್ತು ಖ್ಯಾತಿಗೆ, ರಾಶಿ ತಿನ್ಬಾರ್ದು, ಕೋತಿ ಎಲ್ಲ ಜಾಸ್ತಿ ತಿನ್ಬಾರ್ದು, ಹೊಟ್ಟೆನೂ ಆಗತ್ತೆ, ಬರೀ ಕರಡಿಗಳು ತಿನ್ಬೇಕು. ಹಾಗೆ ಹೇಳಿ ಕಾಳ ಒಂದ್ ಮಡ್ಕೆಲ್ ಹಾಕಿ ಪಾಟು ಅದ್ರಲ್ಲಿ ಒಳಗ್ ಹಾಕಿ ಗುಹೆ ಒಳಗ್ ಹೋಗಿ ಇಡ್ತು. ಖ್ಯಾತಿಗ್ ಗೊತ್ತಾಗೋಯ್ತು ಕರಡಿ ಸ್ಟ್ರಾಂಗ್ ಇರೋದು ಮೋಸ್ಟ್ಲಿ ಈ ಜೇನುತುಪ್ಪ ತಿನ್ನೋದಕ್ಕೆ ಇರ್ಬೇಕು. ಈ ಜೇನಿನಿಂದ ಶಕ್ತಿ ಬರುತ್ತೆ ಅನ್ಸುತ್ತೆ. ನಾನು ಸ್ಟ್ರಾಂಗ್ ಆಗ್ತೀನಿ ಅಂತ ಕರಡಿ ಮನೆ ಇರೋ ಮಡ್ಕೆನ ಮನೆಗೆ ತಂದು ರಾತ್ರಿ ಕುತ್ಕೊಂಡು ತಿಂತು. ದಿನ ಕರಡಿ ಕಾಳ ವೇಟ್ ಮಾಡ್ತಾ ಇದ್ದ. ಈ ಖ್ಯಾತಿ ಎಷ್ಟೊತ್ತಿಗೆ ಬರತ್ತಪ್ಪ, ಇನ್ನು ಬಂದೇ ಇಲ್ಲ, ಎಷ್ಟೆಲ್ಲ ಆಡೋಕಿದೆ, ಸರಿ ನಾನೇ ಅವನ್ ಮನೆಗೆ ಹೋಗಿ ವಿಚಾರಿಸ್ತೇನೆ. ಅವನ್ ಮನೆಗೆ ಹೋದ್ರೆ ತರ್ಲೆ ಕೋತಿಮರಿ ಖ್ಯಾತಿ ಅಳ್ತಾ ಇದೆ. ರಾತ್ರಿ ಪೂರ್ತಿ ಜೇನ್ ತಿಂದು ಹೊಟ್ಟೆ ನೋವಲ್ಲಿ ಅಳ್ತಾ ಇತ್ತು. ಕಾಳ ಬಂದಿದ್ದೆ ಇನ್ನೂ ಜೋರಾಗಳಕ್ ಶುರು ಮಾಡ್ತು. ಆಮೇಲೆ ಕರಡಿ ಅಂತು, ನಿಂಗೆ ಆಗ್ಲೇ ಹೇಳಿದ್ದೆ ಜಾಸ್ತಿ ತಿನ್ಬೇಡ ಜೇನುತುಪ್ಪ ಅಂತ, ಒಳ್ಳೇದಲ್ಲ. ನಾವು ಕರಡಿಗಳಿಗೆ ಅಭ್ಯಾಸ ಇದೆ, ಕೇಳಿಲ್ಲ ನೀನು, ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತ ಹಾಸ್ಪಿಟಲಿಗೆ ಕರ್ಕೊಂಡು ಹೋಯ್ತು. ಕರಡಿ ಕಾಳ ಇನ್ನೊಂದ್ಸಲಿ ಹೇಳ್ತು ಖ್ಯಾತಿಗೆ, ಸುಮ್ನೆ ಬೇರೆಯವರಂತೆ ನಾವಿರ್ಬೇಕು, ಬೇರೆಯವರಿಗಿದ್ದನ್ನ ನಮಗೂ ಬೇಕು ಅಂತ ಆಸೆ ಪಡ್ಬಾರ್ದು. ಎಲ್ಲರಿಗೂ ಅವರದ್ದೇ ಆದ ಸಾಮರ್ಥ್ಯ ಇರುತ್ತೆ ಅಂತ ಬುದ್ಧಿ ಹೇಳ್ತು. ಕತೆ ಚೆನ್ನಾಗಿತ್ತು, ಮಜಾನೂ ಬಂತು. ಸರಿ, ಈಗ ಅಮ್ಮ ತಿಂಡಿಗೆ ಕರೀತಾ ಇದ್ದಾರೆ, ಹೋಗೋಣ. ನಿನ್ನೆ ಮಕ್ಕಳ ದಿನಾಚರಣೆ ಇತ್ತು. ಹಾಗಾಗಿ ಈ ಸಲದ ಸಂಚಿಕೆಯನ್ನ ಮಕ್ಕಳ ಸಂಚಿಕೆ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ. ಇವತ್ತಿನ ಸಂಚಿಕೆ ಹೇಗಿತ್ತು ಅಂತ ತಪ್ಪದೆ ತಿಳಿಸಿ. ಕೇಳ್ತಿರುವ ಎಲ್ಲಾ ಪುಟಾಣಿಗಳಿಗೆ ಒಂದು ದಿನ ತಡವಾಗಿ ಆದರೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.